ಫೇಸ್ ಟು ಫೇಸ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಆರೋಗ್ಯ ಸಚಿವ ಯುಟಿ ಖಾದರ್. ತಾವು ಸಾಕಷ್ಟು ಉತ್ತರಗಳನ್ನು ಕೊಟ್ಟಿದ್ದೀರಿ. ನನ್ನ ಮುಂದಿನ ಪ್ರಶ್ನೆ, ಬಹಳಷ್ಟು ತೊಂದರೆಗಳಾಗ್ತಾ ಇದೆ ರಾಜ್ಯದಲ್ಲಿ. H1N1 ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಂತ್ರಿಗಳು ಯಾವ ಕ್ರಮವನ್ನು ಕೈಗೊಳ್ತಾ ಇಲ್ಲ. H1N ಬಗ್ಗೆ ಬಹಳ ತೀವ್ರವಾದ ಮತ್ತು ನಿಗಾ ಇಡುವಂಥ ಆ ಸಂದೇಶವನ್ನು ಈಗಾಗಲೇ ಕೊಟ್ಟಿದ್ದೇವೆ. ಬಹುಶಃ H1N1 ಎಲ್ಲಿ ಆದರೂ ಕೂಡ ಅದು ಸಂಪೂರ್ಣವಾಗಿ ಚಿಕಿತ್ಸೆ ಕೊಡುವಂಥದ್ದು. ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಈ ನೋಟಿಫೈಡ್ ಡಿಸೀಸ್ಗೆ ಸಂಬಂಧಪಟ್ಟಂತೆ ಇಮ್ಮಿಡಿಯೇಟ್ ಆಗಿ ಐಸೋಲೇಷನ್ ವಾರ್ಡನ್ನು ಕೂಡ ಇಡುವಂಥ ವ್ಯವಸ್ಥೆ ಇವತ್ತು ಮಾಡಿದೆ. ಅದು ಕೂಡ ಡೆಂಗಿ ಕೂಡ ಇವತ್ತು ಅದನ್ನು ಆ ಒಂದು H1N1 ಇವತ್ತು ಒಮ್ಮೆ ಅದು ಜಾಸ್ತಿ ಆದರೂ ಕೂಡ ಈಗ ಮತ್ತೆ ಅದನ್ನು ಕಡಿಮೆಗೊಳಿಸಲಿ ನಮ್ಮ ಇಲಾಖೆ ಇವತ್ತು ಎಲ್ಲ ಇಲ್ಲಿ ತನಕ ಸತ್ತಿರೋರ ಸಂಖ್ಯೆ 219 ಪ್ಲಸ್ ಸತ್ತಿರೋರ ಸಂಖ್ಯೆ ಅನ್ನುವಂಥದ್ದು. ಜೊತೆಗೆ ಇಲ್ಲ ಇಲ್ಲಿ 219 ಟೆಸ್ಟಿಂಗ್ ಆಗಿದೆ, 19 ಸಾವನ್ನಪ್ಪಿದ್ದಾರೆ. ಆದರೆ ಬೇಕಾದಂಥ ವ್ಯವಸ್ಥೆಗಳು, ಪರೀಕ್ಷೆಗಳು, ಪರಿಕರಗಳು ಇಲ್ಲ. ಖಂಡಿತವಾಗಿ ಯಾವುದೇ ಅಂಥ ದೂರುಗಳು ಬರಲಿಲ್ಲ. ಯಾವುದೇ ಪೇಷಂಟ್ಗಳು ನಾವು ನಮಗೆ ಅಲ್ಲಿ ನಾವು ಹೋದಾಗ ಅಲ್ಲಿ ಟೆಸ್ಟ್ ಇರಲಿಲ್ಲ, ಅದೇನೂ ಆಗಲಿಲ್ಲ. ಸೀರಿಯಸ್ ಆಗಿದ್ದಾರೆ, ಬೇರೆ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ. ಬಹುಶಃ ಇದರಿಂದಾಗಿ ಅಲ್ಲಿ ಅದು ಸಾವಾಗುವಂಥ ಅವಕಾಶ ಇದಾಗಿದೆ. ಅದು ಆಗಬಾರ್ದು ಅಂತ ವ್ಯವಸ್ಥೆ ಆಗಬಾರ್ದು ಅಂತ ಪ್ರಾಥಮಿಕ ಅದಕ್ಕೆ ನಾವು ಹೇಳಿದ್ದೇವೆ. ಯಾವುದೇ ಒಂದು ಜ್ವರ ಬಂದರೂ ಕೂಡ ಅದನ್ನು ಜಾಸ್ತಿ ಹೊತ್ತು ಕಾಯದೆ ಜನಸಾಮಾನ್ಯರು ಬಹಳಷ್ಟು ಆಲೋಚನೆ ತಕ್ಷಣ ಅವರೊಂದು ಆ ಆಸ್ಪತ್ರೆ ಏನಿದೆ ಅಲ್ಲಿ ಟೆಸ್ಟ್ ಮಾಡೋ ವ್ಯವಸ್ಥೆ ಮಾಡಬೇಕು. H1N1 ಆಯಿತು. ವಾಟ್ ಅಬೌಟ್ ಡೆಂಗಿ ಕೂಡ ಇವತ್ತು ನೋಡಿ, ಡೆಂಗು ಇವತ್ತು ಕಳೆದ ಸಲ ಈ ವರ್ಷಕ್ಕೆ 2000 ಚಿಲ್ಲರೆ ಇವತ್ತು ಪಾಸಿಟಿವ್ ಇತ್ತು. ಹೌದು. ಈಗ ಇದಕ್ಕೆ 700 ನಾವು ಇದ್ದೇವೆ, 93. ಅದನ್ನ ಸರಿ ಅಂತ ಹೇಳುದಿಲ್ಲ, ಆ ಕಡಿಮೆ ಆಗಿದೆ. ಬಟ್ ನಮ್ಗೆ ಅಷ್ಟಾದ್ರೂ ಕೂಡ ಆಗಬಾರ್ದು. ಇದಕ್ಕೆ ಇವತ್ತು ಬೇರೆ ಬೇರೆ ಕಾರಣಗಳಿದೆ. ಒಂದು ಇವತ್ತು ಎಲ್ಲವೂ ನೋಡಿ, ಈ ಡೆಂಗು ಜಾಸ್ತಿ ಆದದ್ದು ಬರೀ ನಗರ ಪ್ರದೇಶದಲ್ಲಿ ಮಾತ್ರ. ಅದು ಕೂಡ ನನ್ನ ಮಂಗಳೂರು ಮತ್ತು ಉಡುಪಿ ಜಿಲ್ಲೆ ಮತ್ತು ಜಾಸ್ತಿ. ಯಾಕೆ ಅಭಿವೃದ್ಧಿ ಆಗುವಂಥದ್ದು. ಇವತ್ತು ಒರಿಸ್ಸಾ, ಬೆಂಗಾಲ್ ಈ ಪ್ರದೇಶದಲ್ಲಿ ಕಾರ್ಮಿಕರು ಬರ್ತಾರೆ. ಮತ್ತೆ ಬಾಗಲಕೋಟೆ, ರಾಯಚೂರು ಎಲ್ಲಿ ಕಾರ್ಮಿಕ ವರ್ಗ ಮತ್ತು ಅಭಿವೃದ್ಧಿ ಆಗ್ತದೆ. ಇಲ್ಲಿ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ 6 ತಿಂಗಳಲ್ಲಿ 750 ದಾಟಿದೆ ಡೆಂಗಿ. ತಾವು ಹೇಳ್ತಾ ಇದ್ರಿ ಕಡಿಮೆ ಆಗಿದೆ ಅಂತ. ಸತ್ತಿಲ್ಲ ಅನ್ನೋದು ಬಿಟ್ಟರೆ ಜನ ಸಫರ್ ಪಡ್ತಾ ಇದ್ದಾರೆ. ಅಲ್ಲ, ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಸಾಂಕ್ರಾಮಿಕ ರೋಗ ನೀವು ತಡೆಗಟ್ಟಬೇಕಾದ್ರೆ ಆರೋಗ್ಯ ಇಲಾಖೆಯಿಂದಲೂ ಕೂಡ ನಗರ ಪ್ರದೇಶ BBMPಯಲ್ಲಿ ಇವತ್ತು BBMP ಇಲಾಖೆ ನಗರ ಇವತ್ತು ಅದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು. ಇವತ್ತು ನಗರ ಪ್ರದೇಶದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಯಾಕೆ ಸಾಂಕ್ರಾಮಿಕ ರೋಗ ಬರ್ತದೆ? ಎಲ್ಲ ಇವತ್ತು ಟ್ಯಾಂಕ್ಗಳು, ಕೆರೆಗಳು ಇವತ್ತು ಇದು ನಮ್ಮ ಸೊಳ್ಳೆಗಳನ್ನು ಉತ್ಪಾದಿಸುವಂಥ ಕೇಂದ್ರ ಆಗಿದೆ. ಸೊ ಇದನ್ನು ಬ್ಯೂಟಿಫಿಕೇಶನ್ ನಾವು ಆರೋಗ್ಯಕ್ಕೆ 100 ಕೋಟಿ ಖರ್ಚು ಮಾಡುವ ಬದಲು ಇದಕ್ಕೊಂದು 30 ಕೋಟಿ ಖರ್ಚು ಮಾಡಿ ಇದನ್ನು ಸೌಂದರ್ಯಗೊಳಿಸಿದ್ರೆ ಸೌಂದರ್ಯ ಆಗ್ತದೆ, ನಮ್ಮ ನಗರದ ಆರೋಗ್ಯ ಕೂಡ ಸುಧಾರಣೆ ಆಗ್ತದೆ. ತಾವು ಆಗಲೇ ಒಂದು ಮಾತನ್ನು ಹೇಳಿದ್ರಿ ಸಹಾಯವಾಣಿಯ ಬಗ್ಗೆ. ಸಹಾಯವಾಣಿಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ? ಎಲ್ಲ ಕಡೆಗೆ ಕಾರ್ಯಪ್ರವೃತ್ತವಾಗಿವೆಯಾ ಸಹಾಯವಾಣಿಗಳು? ನನ್ನ ಪ್ರಶ್ನೆ. 104 ಸಹಾಯವಾಣಿ, ಜಿಲ್ಲಾಸ್ಪತ್ರೆಯ ಸಹಾಯವಾಣಿ ಕೆಲವೊಂದು ಕಡೆ ಬಂದಾಗಿದೆ. ಇಲ್ಲ, ಯಾಕಂದ್ರೆ ಬಂದಾಗಿದೆ ಅಂತ ಹೇಳಿದರೆ ಈ ಹಿಂದೆ ನಾನು ಹೇಳಿದೆ ಆ ಜಿಲ್ಲಾ ಮಟ್ಟ ಕೆಲವರಿಗೆ ಕೊಡುವಂಥ ಪರಿಸ್ಥಿತಿ. ನಾವು ಇದೊಂದು ಸಫಿಸ್ಟಿಕ್ ಒಂದು ಉತ್ತಮವಾಗಿ ಒಂದು ಸರಿಯಾದ ಒಂದು ಕಂಪನಿ ಕೊಡಬೇಕು, ಅವ್ರಿಗೆ ಸರಿಯಾದ ಸೇವೆ ಸಿಗಬೇಕು. ಮತ್ತು ಅಲ್ಲಿ ಯಾರಿಗೆ ಕೆಲಸ ಮಾಡ್ತಾರೆ ಅವರಿಗೆ ಸರಿಯಾಗಿ ಅವರ ವೇತನ ಕೊಡುವಂಥ ಶಕ್ತಿ ಇರುವಂತ ಬೇಕಂತೇಳಿ ಇವತ್ತು ಇದಕ್ಕೆಲ್ಲ ಕೂಡ ಟೆಂಡರ್ ಆಗಿದೆ. ಈ ಹಿಂದೆ ಟೆಂಡರ್ ಆಗಿದ್ದಂತ ಕೆಲವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಬೆಳಗಾವಿ ಅಂತ ನಗರದಲ್ಲಿ ನೋಡಿ, ನನ್ನ ಹತ್ರ ಕೆಲವೊಂದು ವಿವರಗಳಿದೆ. ಜಿಲ್ಲಾಸ್ಪತ್ರೆ ಸಹಾಯವಾಣಿ ಬಂದಾಗಿದೆ, ನಾಗರಿಕರು ಮೊನ್ನೆ ತನಕಿತ್ತು, ನಿನ್ನೆಲ್ಲ ಮೊನ್ನೆ ಫಸ್ಟ್ ಇಂದ ಬಂದಾಗಿದೆ. ಯಾಕೆಂತ ಹೇಳಿದ್ರೆ ನಾವು 1.5 ವರ್ಷ ಎಕ್ಸ್ಟೆಂಡ್ ಮಾಡಿದೆವು, ಅದನ್ನು ಮುಂದುವರಿಸಿದೆವು. ಟೆಂಡರ್ ಕೋರ್ಟಿಗೆ ಹೋದ್ರು, ಇವರಿಗೆ 3 ತಿಂಗಳು ಎಕ್ಸ್ಟೆಂಡ್ ಮಾಡಿದೆವು. ಇದೇನಾಗಿದೆ, ನಾವಿಲ್ಲಿ 3 ತಿಂಗಳು ಇವಾಗ ಎಕ್ಸ್ಟೆಂಡ್ ಮಾಡುದು, ಇವರಲ್ಲಿ ಕೋರ್ಟಿಗೆ ಹೋಗುದು. ಸೊ ಆದ ಕಾರಣ ಇವತ್ತು ಯಾವುದಕ್ಕೆ ಒಂದೇ ನಾವು ಪ್ರಾರಂಭ ಮಾಡಬೇಕು, ಅದು ಇದು ನಿಲ್ಬೇಕಂತೇಳಿ ಇವತ್ತು ನಾವು ಕೋರ್ಟಿಗೆ ಕೂಡ ವಿವರ ಮಾಡಿದ್ದೇವೆ. ಆದಷ್ಟು ಬೇಗ ಜಜ್ಮೆಂಟ್ ಕೊಡಿ, ಇಲ್ಲದಲ್ಲಿ ಸಮಸ್ಯೆ ಆಗ್ತದೆ ಅಂತೇಳಿ ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾಗಿ ನಾವು ಮತ್ತೆ ಪ್ರಾರಂಭಿಸ್ತೇವೆ. ಇದೆಲ್ಲದರ ಜೊತೆ ಒಂದನ್ನು ಕೇಳಲೇಬೇಕು. ಮಂಗಳೂರಿನಲ್ಲಿ ಗೆದ್ದಿರುವಂಥವ್ರು ಹೆಚ್ಚಾಗಿ ಕಾಂಗ್ರೆಸ್ನವರು, ಕೇವಲ ಒಬ್ಬರು ಮಾತ್ರ BJP ಗೆದ್ದಿರುವಂಥದ್ದು. ಇನ್ನು ಉಳಿದಂಥ 7 ಜನ ಕಾಂಗ್ರೆಸ್ನವರು ಅಲ್ವಾ? ಜನ ಗೆಲ್ಲಿಸಿದ್ದಾರೆ ಖಂಡಿತವಾಗ್ಲೂ. ಆದರೆ ಆಗ್ತಿರುವಂಥದ್ದು ಬರೀ ಕೆಟ್ಟ ರಾಜಕೀಯ. ಒಂದಷ್ಟು ವಿವರಗಳನ್ನು ಕೊಡ್ತಾ ಇದ್ದೀನಿ ನಾನು, ನೀವು ಕೂಡ ನೋಡ್ತಾ ಇದ್ದೀರಿ. ಬೆಳಗ್ಗೆ ಅಧಿಕಾರ, ಮಧ್ಯಾಹ್ನ ಬಾಗಿಲು ಬಂದ್. ಇದು ಮಂಗಳೂರಿನ ಸ್ಥಿತಿ. ಒಬ್ಬ ಅಧಿಕಾರಿ ಬಂದ ಅಂತಂದರೆ ಅಲ್ಲಿ ರಾಜಕೀಯ ಶುರು ಆಗುತ್ತೆ. ಮೇಲಿಂದ ಮೇಲೆ ಕಚ್ಚಾಟಗಳು, ಗುದ್ದಾಟಗಳಿವೆ ಒಳಗಿಂದೊಳಗನೆ. ಒಬ್ಬ ರಾಜಕಾರಣಿ ಕಂಡ್ರೆ ಇನ್ನೊಬ್ಬ ರಾಜಕಾರಣಿಗೆ ಆಗ್ತಾ ಇಲ್ಲ. ಹೀಗಾಗಿ ಯಾವ ಅಧಿಕಾರನೂ ಕೂಡ ಅಲ್ಲಿ ನೆಟ್ಟು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಖಂಡಿತವಾಗಿಯೂ ಇಲ್ಲ. ಇವತ್ತು ಎಲ್ಲ ನಾವು ಜನಪ್ರತಿನಿಧಿಗಳು ಒಗ್ಗಟ್ಟಿನಿಂದ ಸೋದರತೆಯಿಂದ ಇದ್ದೇವೆ. ನಮ್ಮ ಉದ್ದೇಶ ಏನಿದೆ ಅಂತ ಹೇಳಿದರೆ ಮಂಗಳೂರು ಮಹಾನಗರ ಪಾಲಿಕೆ ಮಾದರಿ ನಗರವಾಗಿ ಮಾಡಬೇಕಂತೇಳಿ. ಬಹುಶಃ ಅಧಿಕಾರಿಗಳು ನಿಮಗೆ ಗೊತ್ತಿದ್ದು ಸ್ವಾಭಾವಿಕ, ಆಯುಕ್ತರು ಕೆಲವೊಮ್ಮೆ ಬೇರೆ ಬೇರೆ ಕಾರಣಗಳೊಮ್ಮೆ ಬರ್ತಾರೆ,
ಅಥವಾ ಕೆಲವೊಮ್ಮೆ ಬೇಡ ಬೇಡ ಹೇಳ್ತಾರೆ. ಇದು ಬಹುಶಃ ನಮ್ಮ ಜನಪ್ರತಿನಿಧಿಗಳಲ್ಲ, ತಳಮಟ್ಟದಲ್ಲಿ ಇವತ್ತು ಇರುವಂಥವ್ರು ಕೆಲವರು ಇವರು ಅಭಿವೃದ್ಧಿಗೆ ಇವರು ಒಳ್ಳೆಯವರು ಅಂತ ಹೇಳ್ತಾರೆ, ಮತ್ತು ಇವರು ಬಂದಾಗ ಇನ್ನೊಬ್ಬರು ಅಂತ ಹೇಳ್ತಾರೆ, ಇವರು ಸರಿ ಇಲ್ಲ ಅಂತ ಹೇಳ್ತಾರೆ. ಆಗೊಂದು ತೀರ್ಮಾನ ತೆಕ್ಕೊಳ್ಳಿಕ್ಕೆ ಬೇಕಾಗಿ ತಾತ್ಕಾಲಿಕವಾದ ಸಮಸ್ಯೆ ಆಗೋದು ನಾನು ಒಪ್ತೇನೆ. ಬಹುಶಃ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತಮವಾದ ಒಂದು ಕಾರ್ಯಪ್ರವೃತ್ತವಾಗಲಿ, ಉತ್ತಮವಾದ ಒಂದು ಅಧಿಕಾರಿ ಬರಲಿ ಅಂತೇಳಿ ಉದ್ದೇಶ ಆಗದೆ ಹೊರತು ಯಾವುದೇ ಸ್ವಾರ್ಥ ಇದರಲಿಲ್ಲ. ಓಕೆ, ಹೇಗೆ ನಡೀತಿದೆ ಸರ್ಕಾರ ನಿಮ್ಮ ಪ್ರಕಾರ? ಹಾಗಾದರೆ ಖಂಡಿತ ಭಾಳ ಚೆನ್ನಾಗಿ ನಡೀತಿದೆ. ಯಾಕಂತ ಹೇಳಿದರೆ ಕಳೆದ ಹಿಂದಿನ ಸರ್ಕಾರ ನಾವು ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ವರ್ಷದಲ್ಲಿ ಜನಸಾಮಾನ್ಯರು ಈ ಹಿಂದೆ ಸರ್ಕಾರದ ಬಗ್ಗೆ ಆಲೋಚನೆ ಮಾಡ್ತಾಯಿದ್ರು, ಬೆಳಿಗ್ಗೆದ್ದು ಪೇಪರ್ ನೋಡ್ತಾಯಿದ್ರು, ಇವತ್ತು ಯಾರು ಸರ್ಕಾರ ಉಂಟಾ ಇಲ್ವಾ, ಮುಖ್ಯಮಂತ್ರಿ ಇದ್ದಾರಾ, ಬದಲಾವಣೆ ಆಗಿದ್ದಾರೆ ಅಂತೇಳಿ ಪರಿಸ್ಥಿತಿ ಇತ್ತು. ಈಗ ಸರ್ಕಾರ ಜನರ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ, ಜನ ಅವರ ಅಷ್ಟಕ್ಕೆ ಕೆಲಸಕ್ಕೆ ಹೋಗ್ತಿದ್ದಾರೆ. ಯಾವುದೇ ಗೊಂದಲ ಬಹುಶಃ ಎಲ್ಲ ಕೂಡ ನಿರೀಕ್ಷಿತ ಮಟ್ಟ ಎಲ್ಲ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಆ ಮಾತನ್ನು ಕೊಡೋಕ್ಕೂ ಕೂಡ ಅದು ಕೆಲಸ ಆಗೋದಿದ್ರೆ ಮಾತ್ರ ಮಾತನ್ನು ಕೊಡ್ತಾರೆ ಹೊರತು ಬರೀ ಒಮ್ಮೆ ಜನರು ಮೆಚ್ಚಿಸಲಿಕ್ಕೆ ಬೇಕಾಗಿ ಅದೊಂದು ಮಾತನ್ನು ಕೊಟ್ಟು ಮತ್ತೆ ಕೆಲಸ ಮಾಡಿಸ್ಕೊಂಡು ಯಾವ ವಿಚಾರದಲ್ಲಿ ಕರೆಕ್ಟ್ ಆಗಿದೆ ನನ್ನ ಪ್ರಶ್ನೆ. ಯಾಕಂದರೆ ಈಗ ನೋಡ್ತಾ ಇದ್ದೀರಿ, ಒಂದು ವಾರದಲ್ಲಿ 15 ಅತ್ಯಾಚಾರ ಪ್ರಕರಣಗಳಾಗ್ತವೆ ಅಂದರೆ ಸರ್ಕಾರ ಇದೆಯೋ ಇಲ್ವೋ? ಅಲ್ಲ, ಅತ್ಯಾಚಾರ ಯಾವಾಗ ಆಗಿದೆ ಅಂತ ಮುಖ್ಯ ಅಲ್ಲ, ಯಾರು ಮಾಡ್ತಾರಂತ ಇವತ್ತು ಮುಖ್ಯ ಇರುವಂಥದ್ದು. ಅವ್ರ ವಿರುದ್ಧ ಏನು ಕ್ರಮ ತೆಕ್ಕೊಂಡಿದ್ದಾರೆ ಅಂತೇಳಿ ಮತ್ತು ಪ್ರಾಮುಖ್ಯವಾಗಿದೆ. ಇವತ್ತು ಯಾರು ಯಾವಾಗ ಮಾಡ್ತಾರೆ, ಯಾವ ಮುಹೂರ್ತದಲ್ಲಿ ಮಾಡ್ತಾರೆ ಅನ್ನೋದಲ್ಲ ಸರ್. ಯಾಕೆ ಆಗ್ತಾ ಇದೆ ಯಾಕೆ ಬರ್ತಾ ಇದೆ? ಇವತ್ತು ಅಂಥವ್ರು ಸರ್ಕಾರ ಏನ್ ಮಾಡ್ತಾ ಇದೆ? ಅಂಥವ್ರ ವಿರುದ್ಧ ಕಠಿಣವಾದ ಕ್ರಮ ತೆಕ್ಕೊಳ್ಬೇಕಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಮತ್ತು ಕರ್ನಾಟಕದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಗೊತ್ತಿಲ್ಲದೆ ಆ ಒಂದು ಸೆಕ್ಷನ್ ಒಂದು ಕೈ ಬಿಟ್ಟ ಅಂತ ಹೇಳಿದಕ್ಕೆ ಆ ಪೊಲೀಸರ ಅಧಿಕಾರಿಯ ಮೇಲೆ ಇವತ್ತು ಕೇಸ್ ಆಗುವಂತ ಆದೇಶ ಕೊಟ್ಟಿದ್ದಾರೆ. ಮಾಧ್ಯಮದಲ್ಲಿ ಬಂದಾದ್ಮೇಲೆ, ಬಹಿರಂಗ ಆದ್ಮೇಲೆ ಯಾವುದೋ ಒಂದು ಮುಖ್ಯಮಂತ್ರಿಗಳೇ ಖುದ್ದಾಗಿ ಮತ್ತು ಗ್ರಾಸ ಸೇರಿ ಪ್ರಪ್ರಥಮ ಬಾರಿ ಯಾರು ಕೂಡ ಮಾಡಲಿಲ್ಲ. ಖಂಡಿತ. ಆದ್ರೆ ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ನೀವು ನಿರ್ದಾಕ್ಷಿಣ್ಯವಾದಂತ ಕ್ರಮ ತಗೊಳ್ತೀರಿ, ಆದ್ರೆ ನಿಮ್ಮ ಒಬ್ಬ ಶಾಸಕ ನೇರವಾಗಿ ಪೊಲೀಸರ ಮೇಲೆ ಕೈ ಎತ್ತಂತ ಸಂದರ್ಭದಲ್ಲಿ ಏನು ಮಾಡದೇ ಇರುವಂತ ಸ್ಥಿತಿ. ನೀವು ಹೇಳಿದ್ರಿ ಕಳೆದ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ, ಕಳೆದ ಸರ್ಕಾರ ಇದೆಯೋ ಇಲ್ವೋ ಅನ್ನುವಂಥ ಸಂದೇಹ ವ್ಯಕ್ತವಾಗ್ತಿತ್ತು ಜನಗಳಿಗೆ ಅಂತ. ಆದರೆ ಈ ಸರ್ಕಾರ ಇದೆ, ಇಲ್ಲಿ ಜಗಳ ಗುದ್ದಾಟ ಹೊಡೆದಾಟಗಳಿಲ್ಲ, ಗೊಂದಲಗಳಿಂದ ತುಂಬಿ ತುಳುಕ್ತಾ ಇದೆ. ಒಂದು ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಸಾಲ್ವ್ ಮಾಡೋಕ್ಕೆ ಪರದಾಡ್ತಾ ಇದ್ದೀರಿ ನೀವುಗಳು. ಅದು ADGP ಫೋಟೋ ಕಾಫಿ ಶಾಪಲ್ಲಿ ಫೋಟೋ ತೆಗೆದಂಥ ಪ್ರಕರಣ ಇರ್ಬೋದು, ಮೊನ್ನೆ ಕಾಶಪ್ಪನವ್ರ ಪ್ರಕರಣ ಇರ್ಬೋದು, ಅತ್ಯಾಚಾರದ ಪ್ರಕರಣಗಳಿರ್ಬೋದು, ಒಂದೋ ಎರಡೋ ಗೊಂದಲಗಳು ತುಂಬಿ ತುಳುಕ್ತಾ ಇವೆ. ಯಾವುದೇ ಒಂದು ಸಮಸ್ಯೆ ಅಥವಾ ಯಾವುದೇ ಒಂದು ಘಟನೆ ಆದಾಗ ಅದರ ಬಗ್ಗೆ ಭಾಳಷ್ಟು ಆಲೋಚನೆ ಮಾಡಿ ಒಂದು ಕ್ರಮ ತಗೊಳ್ಳುವಂಥ ಸಂದರ್ಭದಲ್ಲಿ ಇಂಥ ಗೊಂದಲ ಮೂಡುವುದು ಸ್ವಾಭಾವಿಕ. ಅದೇ ಆ ಗೊಂದಲ ಬಗೆಹರಿಸಿ ಅಂತ ಸಡನ್ ಆಗಿ ಬಹುಶಃ ಅದನ್ನು ಯಾವುದೋ ನಿರ್ಧಾರ ತೆಕ್ಕೊಂಡು ಒಂದಕ್ಕೊಂದು ಆಗೋ ಬದಲು ಸ್ವಲ್ಪ ಸ್ಲೋ ಆಗಿ ಘಟನೆಗೆ ಸ್ವಲ್ಪ ಪರಿಹಾರ ಕಂಡ್ರೆ ಮುಂದೆ ಸರಿ ಹೋಗ್ತದೆ. ಈಗೆಲ್ಲ ಕೂಡ ಸರಿ ಆಗ್ತಾ ಬಂದಿದೆ. ಸ್ಲೋ ಆಗಬೇಕು ಸರ್. ನೀವು ರೇಪ್ ಅಂತ ವಿಚಾರಗಳಲ್ಲೂ ಕೂಡ ಬಹಳ ಸ್ಲೋ ಕ್ರಮ ತಗೊಂಡ್ರೆ, ನಾನು ಕೇಳ್ತಿರೋದು ನಿಮಗೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಆರೋಗ್ಯ ಸಚಿವರು ಆಗಿರುವಂಥ UT ಖಾದರ್ ತಾವು ಕೋಲಾರದ ಉಸ್ತುವಾರಿ ಸಚಿವರು. ಕೋಲಾರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಕರಣಗಳು ಬಯಲಿಗೆ ಬಂದಿವೆ. ಒಂದೇ ತಿಂಗಳಲ್ಲಿ 9 ಪ್ರಕರಣಗಳು ಬಯಲಿಗೆ ಬಂದಿವೆ. ಏನು ಮಾಡ್ತಾ ಇದ್ದಾರೆ ಖಾದರ್ ಹಾಗಾದ್ರೆ? ಇಲ್ಲ, ಖಂಡಿತವಾಗಿ ಇದರ ಬಗ್ಗೆ ಇವತ್ತು ಬೆಳಿಗ್ಗೆ ಕೂಡ ಕೋಲಾರಕ್ಕೆ ಭೇಟಿ ಕೊಟ್ಟು ಯಾಕೆ ಹೀಗೆ ಆಗಿದೆ ಅಂತ ಎಲ್ಲರೂ ಕೂಡ ಅರೆಸ್ಟ್ ಮಾಡೋದು ಕೆಲಸ ಮಾಡಿದ್ದೇವೆ. ನಾವು ಕೂಡ ಇವತ್ತು ಭಾಳ ಸ್ಟ್ರಿಕ್ಟ್ ಆಗಿ ಅಧಿಕಾರಿ ಕೂಡ ಹೇಳಿದ್ದೇವೆ, ನಮಗೆ ಯಾವುದೇ ರೀತಿಯಿಂದಲೂ ಕೂಡ ಇವತ್ತು ಈ ಮರುಕಳಿಸೋ ಪರಿಸ್ಥಿತಿ ನಿರ್ಮಾಣ ಮಾಡಬಾರ್ದು. ಯು ಶುಡ್ ಬಿ ಎ ಡೆಟರೆಂಟ್ ಆ್ಯಕ್ಟ್. ಪೊಲೀಸ್ ಅಧಿಕಾರ ತೆಕ್ಕೊಂಡಂಥ ಕ್ರಮ ಬೇರೆಯವರಿಗೆ ಇವರಿಗೆ ಇದಾಗಬೇಕು, ಶಿಕ್ಷೆ ಆಗಬೇಕು, ಬೇರೆಯವರಿಗೆ ಹೆದರಿಕೆ ಆಗಬೇಕು ಇಂಥ ಕ್ರೈಮ್ ಮಾಡಿ. ಆ ರೀತಿಯ ಕ್ರಮವನ್ನು ತೆಕ್ಕೊಳ್ಬೇಕಂತ ಕೂಡ ನಾವು ಸ್ಪಷ್ಟವಾಗಿ ಹೇಳುವಂಥ ಪರಿಸ್ಥಿತಿ ಆಗಿದೆ. ಆದರೂ ಕೂಡ ಇವತ್ತು ಈ ರೀತಿ ಆಗೋದು ಬಹಳ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ದುರದೃಷ್ಟ. ಮತ್ತು ಅತ್ಯಂತ ಸಂಸ್ಕೃತಿಕ ಮತ್ತು ಅತ್ಯಂತ ಸ್ವಾಭಿಮಾನಿಕ ಮತ್ತು ಶ್ರಮಜೀವಿ ಅಂತ ಕೋಲಾರದ ಜಿಲ್ಲೆಯ ಜನಸಾಮಾನ್ಯರಿಗೆ ಒಂದು ಕಪ್ಪು ಚುಕ್ಕೆ ಆಗಿದೆ. ಬಹುಶಃ ಇದನ್ನು ಇವತ್ತು ಆ ಕಪ್ಪು ಚುಕ್ಕೆಯನ್ನು ಅಳಿಸಲು ಇವತ್ತು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಕೋಲಾರದ ಉಸ್ತುವಾರಿ ಸಚಿವರು ನೀವು ಮೂಲತಃ ಮಂಗಳೂರಿನವರು. ಮಂಗಳೂರು ಮತ್ತು ಕೋಲಾರ ಡೆಡ್ ಆಪೋಸಿಟ್. ನಿಮಗಲ್ಲಿ ನೀರಿನ ಕೊರತೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನಿಮಗೆ ಮಂಗಳೂರಿನಲ್ಲಿ ನೀರಿನ ಕೊರತೆ ಅನ್ನುವಂಥದ್ದು ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಕೋಲಾರದಲ್ಲಿ ನಿಮಗೆ ಇವತ್ತು ಎಷ್ಟು ನೀರು ಹೊಡೆದ್ರೂ 1000-2000 ಅಡಿ ಹೋದ್ರೂ ನೀರು ಸಿಗಲ್ಲ ಇಲ್ಲಿ ಅಂತ ಒಂದು ಸ್ಥಿತಿ. ಇರುವಂಥ ಕೆರೆಗಳನ್ನು ಜನ ನುಂಗಿ ನೀರು ಕುಡಿದಿದ್ದಾರೆ. ಜೊತೆಗೆ ನೀರು ಕೊಡುವಂಥ ವ್ಯವಸ್ಥೆ ಇದೆಯಲ್ಲ, ಅದು ಇನ್ನೂ ಕೂಡ ಮರೀಚಿಕೆಯಾಗಿ ಉಳಿದಿರುವಂಥದ್ದು. ಜೊತೆಗೆ ಬಡತನ, ಅಜ್ಞಾನ. ಬೆಂಗಳೂರಿನಿಂದ ಕೇವಲ 60 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ, 50 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಕೋಲಾರದಲ್ಲಿ ಒಂಥರ ದರಿದ್ರ ಸ್ಥಿತಿ. ನಿಮಗೆ ಇದ್ರ ಬಗ್ಗೆ ಜವಾಬ್ದಾರಿ ಜಾಸ್ತಿ ಇರಬೇಕು ಸಚಿವರಾಗಿ. ಅಲ್ಲ, ಕರಾವಳಿಯಲ್ಲಿ ನೀರು ಜಾಸ್ತಿ ಇರಬಹುದು, ಅದು ಕುಡಿಲಿಕ್ಕೆ ಆಗುದಿಲ್ಲ. ಅಲ್ಲ, ನಾನು ಹೇಳ್ತಿರೋದು ಆದ್ರೆ ಕುಡಿಯೋ ನೀರಿಗಂತೂ ನಿಮಗೆ ತತ್ವಾರ ಇಲ್ವಾ? ಇದೆ, ತತ್ವಾರ ಇದೆ, ಇಲ್ಲಿ ತುಂಬಾ ಇದೆ. ಕೋಲಾರದಲ್ಲಿ ಇದ್ದಷ್ಟಿದೆ.
ಅಲ್ಲ, ಅದಕ್ಕೆ ನಾನು ಹೇಳಿದ್ದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿಯವರು ಬಹಳ ಅದರ ಶ್ರೀಮಂತವರು, ಇನ್ನೊಬ್ಬರಿಗೆ ಯಾವಾಗಲೂ ಕೂಡ ಜೀವಕ್ಕೆ ಜೀವ ಕೊಟ್ಟು ಸಹಕಾರ ಮಾಡುವವರೇ. ಅಲ್ಲಿಯ ಜನಸಾಮಾನ್ಯ ಬೇಡಿಕೆ ಐತೇನಂತ ಹೇಳಿದರೆ, ಯಾವುದೇ ಯೋಜನೆ ಅವರ ಅಭ್ಯಂತರ ಅಂತಲ್ಲ, ಅದನ್ನು ಅನುಷ್ಠಾನಗೊಳಿಸುವ ಮುಂಚೆ ನೇತ್ರಾವತಿ ನದಿ ದಡದಲ್ಲಿ ಜೀವಿಸುವಂಥ ಜನಸಾಮಾನ್ಯ ಭಾವನೆಯನ್ನು ಅರ್ಥ ಮಾಡಿ, ನಮ್ಮ ಕಷ್ಟ ಏನು ಅಂತ ನೋಡಿ, ನಮ್ಮ ಕಷ್ಟವನ್ನು ಬಗೆಹರಿಸಿ ನಮ್ಮಿಂದ ಏನು ಬೇಕಾದ್ರೆ ನಾವು ಸಹಾಯ ಮಾಡಲಿಕ್ಕೆ ತಯಾರಿದೆ ಮಾತನಾಡಿದ ಹೊರತು ನೇತ್ರಾವತಿ ತಿರುಗಿ ಒಪ್ತೀರಾ ಹಾಗಾದ್ರೆ? ಅಲ್ಲ, ಅದು ಜನಸಾಮಾನ್ಯ ಭಾವನೆ ಅರ್ಥ ಮಾಡಿಕೊಂಡು ಅವರ ಕಷ್ಟವನ್ನು ಬಗೆಹರಿಸಿ ಅದಕ್ಕೆ ಬೇರೆ ಯೋಜನೆ ಮಾಡಿದರೆ ಅದು ಯಾರು ಕೂಡ ಖಂಡಿತವಾಗಿ ಅದಕ್ಕೆ ವಿರೋಧ ಮಾಡುವಂಥ. ಕೋಲಾರದಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಅಧಿಕಾರಿಗಳ ಸಭೆ ನಡೆಸಿದ್ರ? 2 ಸಲ ಸರ್ ನಡೆಸಿದ್ದೇವೆ. ಯಾವಾಗ? ಒಂದು ಮೊನ್ನೆ ಒಂದು ಮಾಲೂರಲ್ಲಿ ಒಂದು ಕೇಸ್ ಆಯಿತು ಆವಾಗ, ಮತ್ತು ಇವತ್ತು ಬೆಳಿಗ್ಗೆ ನಿನ್ನೆ ಹೋಗಬೇಕು ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆ ಸಂದೇಶ ರವಾನೆ ಆಗಿದೆ. ಖಂಡಿತ. ಓಕೆ, ನನ್ನ ಕೊನೆಯ ಪ್ರಶ್ನೆ, ಬಹುಶಃ ತಮಗೆ ಇರಿಸು ಮುರುಸು ಆಗ್ಬೋದನ್ನ ಈ ಪ್ರಶ್ನೆಯಿಂದ, ಇನ್ನು ಎಷ್ಟು ದಿವಸ ಮಂತ್ರಿ ಆಗಿರ್ತೀರಿ ತಾವು? ನೋಡಿ, ನಾವು ಈಗ ಮಂತ್ರಿ ಆಗಲಿಕ್ಕೆ ಆಗುವಂಥ ಸಂದರ್ಭಗಳು ನಾವು ಆಗ್ತೇವೆ ಅಂತ ಗೊತ್ತಿರಲಿಲ್ಲ 5ರಲ್ಲಿ. ಸೊ ನಾವು ಯಾವ ಹೋಗ್ತೇವೆ ಅಂತ ನಮ್ಗೆ ಕೂಡ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಸ್ವತಃ ವಿಧಾನಸಭೆಯಲ್ಲಿ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಖಾದರ್ ಅವ್ರು ಹೇಳ್ತಾರೆ, ಇನ್ನು 3 ತಿಂಗಳಲ್ಲಿ ಮಾಡ್ಕೊಡ್ತೀರಾ ಅಂದರೆ ಇನ್ನು 3 ತಿಂಗಳಲ್ಲಿ ನಾನು ಮಂತ್ರಿ ಆಗಿದ್ದೀರಿ ನೋಡೋಣ ಅಂತೇಳಿ ಅಂತ. ಅಂದರೆ ತುಂಬ ಸ್ಪಷ್ಟವಾಗಿ ಗೊತ್ತಿದೆ ಖಾದರ್ ಅವರಿಗೆ, ಇನ್ನು 3 ತಿಂಗಳ ತನಕ ಕಾಂಗ್ರೆಸ್ನವರು ನಮ್ಮನ್ನು ಮಂತ್ರಿಯಾಗಿ ಇರಲಿಕ್ಕೆ ಬಿಡಲ್ಲ, ಉಳಿಗಾಲ ಇಲ್ಲ ನನಗೆ, ಗೊತ್ತಾಗಿದೆ ನಿಮಗೆ? ಇಲ್ಲ, ಖಂಡಿತವಾಗಿ ಆಗಿಲ್ಲ. ಯಾಕಂದ್ರೆ ಸದಸ್ಯ ಮಿತ್ರರು ಒಂದು ಪ್ರಶ್ನೆ ಕೇಳಿದಾಗ ನಾನು ಕೆಲಸ ಮಾಡಿ ಕೊಡ್ತೇನೆ ಅಂತ ಹೇಳಿದೆ. ಇಲ್ಲ, ನೀವು ಟೈಮ್ ನೀವು 3 ತಿಂಗಳಲ್ಲಿ ಮಾಡಿ. ಬಹುಶಃ ನನ್ನ ಒಂದು ಜೀವನ ಹೇಗೆ ಅಂತ ಹೇಳಿದರೆ, ನಾನು ನಾಳೆ ಬೆಳಿಗ್ಗೆ ಇದ್ದಾನಂತ ನನಗೆ ಗೊತ್ತಿಲ್ಲ. ನಾವು ಬೆಳಿಗ್ಗೆ ಎದ್ದು ಬಹುಶಃ ನಮ್ಮ ಜೀವನ ನಡೆಸುವುದೇನಂತ ಹೇಳಿದರೆ, ಇವತ್ತೇ ನಮ್ಮ ಕೊನೆಯ ದಿವಸ, ನಾಳೆ ಬೆಳಿಗ್ಗೆ ಇದ್ದೇನಿಲ್ಲ ಅಂತ ಗೊತ್ತಿಲ್ಲದಂತ ನಮ್ಮ ಜೀವನ ಸಾಗಿಸುವುದು. ಆಲೋಚನೆ ಮಾಡೋಣ, ಆ ವಿಚಾರ ನಾನು ಹೇಳಿದ್ದೆ. 3 ತಿಂಗಳ ನಂತರ ಯಾರು ಇದ್ದಾರೆ ಯಾರಿಲ್ಲ ಅಂತ ಗೊತ್ತಿಲ್ಲ. ಅದಕ್ಕೆ ನೀವು ಟೈಮ್ ಬೌಂಡ್ ಕೇಳಿದ್ರೆ ಹೇಗೆ ಅಂತ ಮನುಷ್ಯನಿಗೆ ಗ್ಯಾರಂಟಿ ಇಲ್ಲ. ನಿಮಗೂ ತೊಂದರೆ ಇಲ್ಲ, ಸರ್ಕಾರಕ್ಕೂ ತೊಂದರೆ ಇಲ್ಲ. ಹಾಗೆ ಖಂಡಿತವಾಗಿಲ್ಲ. ನಾನು ಅವ್ರಿಗೆ ಉದ್ದೇಶ ಅಂತ ಹೇಳಿದೆ, ನಮಗೆ ಗ್ಯಾರಂಟಿ ಇಲ್ಲ, ನಾವು ಬೇರೆ ಗ್ಯಾರಂಟಿ ಕೊಡುವುದಿಲ್ಲ. ನೀವು ನಿಮ್ಮ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಎಷ್ಟೇ ಮಾರ್ಕ್ಸ್ ಕೊಟ್ಟರು ಖಾದರ್, ನಾನು ಒಂದು ಮಾತನ್ನು ನೇರವಾಗಿ ಹೇಳ್ತಾ ಇದ್ದೀನಿ, ಕೆಲವು ಮಂತ್ರಿಗಳು ಬಹಳ ಆಕ್ಟಿವ್ ಕೆಲಸ ಮಾಡ್ತಾ ಇದ್ದೀರಿ, ಅದ್ರಲ್ಲಿ ನೀವು ಕೂಡ ಒಬ್ಬರು. ದೊಡ್ಡ ಜವಾಬ್ದಾರಿ ಇದೆ, ಇನ್ನಷ್ಟು ಜವಾಬ್ದಾರಿಯಿಂದ ನೀವು ಕಾರ್ಯನಿರ್ವಹಿಸಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ನಿಮ್ಮ ಸಲಹೆ ಸೂಚನೆಗಳು ಇರಲಿ. ಥ್ಯಾಂಕ್ ಯು. ಸೊ ಇದು ಖಾದರ್ ಅವ್ರ ಜೊತೆಗಿನ ಫೇಸ್ ಟು ಫೇಸ್. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೊಬ್ಬ ಅತಿಥಿ ಜೊತೆಗೆ ನಿಮ್ಮ ಎದುರುಗಡೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.